ಕೊರೋನಾ ಸಂದರ್ಭದಲ್ಲಿ ನಡೆದಿರುವ ಭ್ರಷ್ಟಾಚಾರ ಅವ್ಯವಹಾರಗಳ ಬಗ್ಗೆ ಮೊನ್ನೆ ಒಂದು ಮಾಹಿತಿ ನಿಮ್ಮ ಮುಂದೆ ಹಂಚಿಕೊಂಡಿದ್ದೆ. ನಾವು ಏನು RTI ಮುಖಾಂತರ ಪಡೆದಿರುವ ಮಾಹಿತಿ ನಿಮ್ಮ ಮುಂದೆ ಮೊನ್ನೆ ಕೀ ಹೈಲೈಟ್ಸ್ ಮುಖಾಂತರ ಇಟ್ಟಿದ್ದೀವಿ. ಅದಕ್ಕೆ ಮುಂದುವರಿದ ಭಾಗವಾಗಿ ನಿಮ್ಮ ಮುಂದೆ ಒಂದೊಂದು ನಾನು ಮಾಹಿತಿ ಹಂಚ್ಕೊಳ್ತಾ ಇದ್ದೀನಿ. ಇದು ಯಾರಿಗೂ ಟಾರ್ಗೆಟ್ ಇಲ್ಲ, ಯಾರಿಗೂ ಬ್ಲ್ಯಾಕ್ ಮೇಲ್ ಅಲ್ಲ, ಇದು ಮೇಲಾಧಿಕಾರಿಗಳ ಗಮನಕ್ಕೆ ನಮ್ಮ ಮಾಹಿತಿ. ನೀವು ಪಂಚಾಯತಿ ಮಟ್ಟದಲ್ಲಿ ಹೋಗಿ ಪರಿಶೀಲಿಸಿ ಯಾರು ತಪ್ಪಿತಸ್ಥರಿದ್ದಾರೆ ಅವ್ರ ವಿರುದ್ಧ ಕ್ರಮ ತಗೊಳ್ಳಿ. ನಾವು ನಿಮಗೆ ಮಾಹಿತಿ ಕೊಡ್ತಾ ಇದ್ದೀವಿ. ನೋಡಿ, ಒಂದು ಪ್ರಶ್ನೆ ಹಾಕ್ತಾ ಇದ್ದೀನಿ. ಕೊರೋನಾ ಸಂದರ್ಭದಲ್ಲಿ ನಾನು ನೋಡಿದ್ದೀನಿ, ನಾವು ಕೂಡ ಒಂದು ಸುದ್ದಿಗಳು ಮಾಡಿದ್ದೀವಿ. ಈ ಆಹಾರ ಕಿಟ್ಗಳ ವಿತರಣೆ ಮಾಡಿದರು. ಯಾರು ಮಾಡಿದರು? ನಾನು ನಿಮಗೆ ಪ್ರಶ್ನೆ ಮಾಡ್ತಾ ಇದ್ದೀನಿ, ಸಾರ್ವಜನಿಕರಿಗೆ ಪ್ರಶ್ನೆ ಮಾಡ್ತಾ ಇದ್ದೀನಿ. ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮುಖಾಂತರ ತಿಳಿಸಿ. ಯಾರು ಆಹಾರ ಕಿಟ್ಗಳನ್ನು ಹಂಚಿದ್ದು? ಮುಳಬಾಗಿಲು ತಾಲೂಕದ ವಿಚಾರ ಹೇಳಬೇಕಂದ್ರೆ ಇಲ್ಲಿನ ಸಮಾಜ ಸೇವಕರುಗಳು, ಶಾಸಕರುಗಳು ಮತ್ತು ಬೇರೆ ಬೇರೆ ಸಂಘ ಸಂಸ್ಥೆಗಳು ಬಂದು ಇಲ್ಲಿ ಆಹಾರ ಕಿಟ್ಗಳನ್ನು ವಿತರಣೆ ಮಾಡಿದ್ದು ನಾವು ನೋಡಿದ್ದೀವಿ. ಅದು ಬಿಟ್ಟು ಪಂಚಾಯಿತಿ ಮುಖಾಂತರ ಯಾರಾದರೂ ಸರ್ಕಾರದಿಂದ ಆಹಾರ ಕಿಟ್ಗಳ ವಿತರಣೆ ಮಾಡಿದ್ದಾರಾ ಇಲ್ಲ ಅನ್ನೋದು ಈ ಮಾಹಿತಿ ಗೊತ್ತಾಗಬೇಕಾಗಿದೆ. ನಮಗೆ ಬಂದಿರೋ ಮಾಹಿತಿ ಪ್ರಕಾರ, ನಮಗೆ ದಾಖಲಾತಿಗಳು ನಮ್ಮ ಹತ್ರ ಇರೋ ಪ್ರಕಾರ ಪಂಚಾಯಿತಿ ಕಡೆಯಿಂದ ಆಹಾರ ಕಿಟ್ಗಳನ್ನು ವಿತರಣೆ ಮಾಡಿದ್ದಾರೆ ಅಂತ ದಾಖಲಾತಿಗಳು ಇದೆ. ಆದರೆ ನಿಮಗೆ ನಾನು ಕೇಳ್ತಾ ಇದ್ದೀನಿ, ಸಾರ್ವಜನಿಕರಿಗೆ ಪಂಚಾಯಿತಿ ಮಟ್ಟದಲ್ಲಿ ಯಾರು ವಾಸ ಆಗಿದ್ದಾರೆ ಅವರಿಗೆ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ. ಗ್ರಾಮ ಪಂಚಾಯಿತಿ ವತಿಯಿಂದ ಕೊರೋನಾ ಸಂದರ್ಭದಲ್ಲಿ ಏನಾದರೂ ಆಹಾರ ಕಿಟ್ಗಳನ್ನು ವಿತರಣೆ ಮಾಡಿದ್ದಾರಾ? ಮಾಡಿದರೆ ನಮಗೂ ಮಾಹಿತಿ ತಿಳಿಸಿ. ಯಾಕಂದರೆ ನಮಗೆ ಬಂದಿರುವ ಮಾಹಿತಿಯ ಪ್ರಕಾರ ಆಹಾರ ಕಿಟ್ಗಳನ್ನು ವಿತರಣೆ ಮಾಡಿದ್ದಾರೆ. ಯಾಕಂದರೆ ಖರೀದಿ ಮಾಡಿರುವ ಡಾಕ್ಯುಮೆಂಟ್ಸ್ ನಮ್ಮ ಹತ್ರ ಇದೆ. ನೋಡಿ, ಒಂದು ಪಂಚಾಯಿತಿಯಲ್ಲಿ 15 ಕಿಟ್ಗಳು 600 ರೂಪಾಯಿ ಲೆಕ್ಕದಲ್ಲಿ 9,000 ಬಿಲ್ ಮಾಡಿದ್ದಾರೆ. ಅದೇ ಡೇಟ್ಗೆ ಮತ್ತೆ 15 ಕಿಟ್ಗಳು 600 ರೂಪಾಯಿ ಲೆಕ್ಕದಲ್ಲಿ 9,000, 600 ರೂಪಾಯಿ ಲೆಕ್ಕದಲ್ಲಿ 15 ಕಿಟ್ಗಳು, 5 ಕಿಟ್ಗಳು, 16 ಕಿಟ್ಗಳು, 17 ಕಿಟ್ಗಳು, ಈ ರೀತಿ ಬಿಲ್ಗಳನ್ನು ಮಾಡಿದ್ದಾರೆ. ಆದರೆ ಇದರಲ್ಲಿ ಎಷ್ಟು ಸತ್ಯಾಂಶ ಅನ್ನೋದು ಮೇಲಾಧಿಕಾರಿಗಳ ಗಮನಕ್ಕೆ ನಾವು ತರ್ತಾ ಇದ್ದೀವಿ. ಆಹಾರ ಕಿಟ್ಗಳಲ್ಲಿ ಏನಾದರೂ ಸ್ಕ್ಯಾಮ್ ನಡೆದಿದೆಯಾ? ಒಂದು ಮಾಹಿತಿ, ಈ ಮಾಹಿತಿ ಸಾರ್ವಜನಿಕವಾಗಿ ಬಹಿರಂಗ ಆಗಬೇಕು. ಯಾಕಂದರೆ ಆ ಸಂದರ್ಭದಲ್ಲಿ ಎಲ್ಲರೂ ನೋಡಿದ್ದು ಸಾರ್ವಜನಿಕರ ಏನು ಆಗ ತೊಂದರೆ ಇದ್ದಾಗ ಸಮಾಜ ಸೇವಕರು, ಸಂಘ ಸಂಸ್ಥೆಗಳು, ವಿವಿಧ ಸಂಸ್ಥೆಗಳನ್ನು ಬಂದು ಈ ಆಹಾರ ಕಿಟ್ಗಳನ್ನು ಫುಡ್ ಕಿಟ್ಸ್ ವಿತರಣೆ ಮಾಡಿದರು. ಆದರೆ ಪಂಚಾಯತಿ ವತಿಯಿಂದ ಏನಾದರೂ ಕಿಟ್ಗಳು ಕೊಟ್ಟಿದ್ದಾರೆ ಇಲ್ಲ ಅನ್ನೋದು ಯಕ್ಷ ಪ್ರಶ್ನೆ ಆಗಿದೆ. ಅದಕ್ಕೆ ದಾಖಲೆಗಳನ್ನು ವಿತರಣೆ ಮಾಡಿದ್ದಾರೆ ಅಂತ ಮಾಹಿತಿ ಇದೆ. ಇದಕ್ಕೆ ಉತ್ತರ ಸಿಗಬೇಕಾಗಿದೆ ವೀಕ್ಷಕರೇ. ಇಷ್ಟು ಇವತ್ತಿನ ಒಂದು ಮಾಹಿತಿ. ಇನ್ನು ಮುಂದಿನ ಭಾಗದಲ್ಲಿ ಬೇರೆ ಅವ್ಯವಹಾರಗಳು ಯಾವುದು ನಡೆದಿದೆ ಅಂತ ನಿಮ್ಮ ಮುಂದೆ ಇಡ್ತೀವಿ. ಥ್ಯಾಂಕ್ ಯು.